ಹಾಯ್ ಫ್ರೆಂಡ್ಸ್, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಯಾರೆಲ್ಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದಿದ್ದೀರಿ, ಸೊ ಅವರ ಒಂದು ನಿನ್ನೆ ವೆಬ್ಸೈಟ್ನಲ್ಲಿ ಅವರು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಫಲಿತಾಂಶ ಹಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ಹಲವಾರು ಅಭ್ಯರ್ಥಿಗಳ ಹಾಲ್ ಟಿಕೆಟ್ ಇನ್ನೂ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಕೂಡ ಕಮೆಂಟ್ ಮಾಡುತ್ತಾ ಇದ್ದೀರಿ. ಸೊ ನೀವು ಕೂಡ ಚೆಕ್ ಮಾಡಿ. ಇನ್ ಕೇಸ್ ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದು ಮೇ ಬಿ ಅದರಲ್ಲಿ ನಿಮಗೆ ಗೊತ್ತಿದೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಕನಿಷ್ಠ ಅದಕ್ಕೆ 50 ಮಾರ್ಕ್ಸ್ ಪಡೆದರಷ್ಟೇ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯಲು ಅವಕಾಶ ಇತ್ತು. ಸೊ ಈಗ ಆಲ್ರೆಡಿ ಫಲಿತಾಂಶ ಬಂದಿದೆ. ನೋಡಿ ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ. ನಿಮ್ಮ ಒಂದು ಫಲಿತಾಂಶ ಕಡಿಮೆ ಬಂದರೆ, 50ಕ್ಕಿಂತ ಕಡಿಮೆ ಬಂದರೆ ಸೊ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ ಇಲ್ಲ. ಸೊ ಅದರ ಸಲುವಾಗಿ ಕೂಡ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಕೂಡ ಇರಬಹುದು. ನೀವು ಈಗ ಚೆಕ್ ಮಾಡಿ. ಇಲ್ಲಿ ನೋಡಿ, ಕನ್ನಡ ಕಡ್ಡಾಯ ಅಂಕಪಟ್ಟಿ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ಸ್ ನೇಮ್, ರಿಜಿಸ್ಟ್ರೇಷನ್ ನಂಬರ್ ಇದೆ. ಅದೇ ರೀತಿ ಇಲ್ಲಿ QR ವರ್ಸನ್ ಕೋಡ್ ಇದೆ, AB ಯಾವುದು ಅಂತ. ಆಮೇಲೆ ಇಲ್ಲಿ ಮಾರ್ಕ್ಸ್ ಕೂಡ ಇದೆ ಫ್ರೆಂಡ್ಸ್. ಸೊ ಈ ಒಂದು ಸ್ಕೋರಿನಲ್ಲಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಅಂತ ನೀವು ಫಸ್ಟ್ ಚೆಕ್ ಮಾಡಿಕೊಳ್ಳಿ. ಆಲ್ರೆಡಿ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆದವರದು ತೊಂದರೆ ಇಲ್ಲ, ಯಾರದು ಆಗಲಿಲ್ಲ ಅಂಥವರು ಕೂಡ ನೀವು ಒಂದು ಸಲ ನಿಮ್ಮ ಸ್ಕೋರ್ ಚೆಕ್ ಮಾಡಿ. ಮೇ ಬಿ ನಿಮ್ಮ ಒಂದು ಅಂಕ ಕಡಿಮೆ ಇದ್ದ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳಲು ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇರಬಹುದು. ಸೊ ನೋಡಿ, ಟೋಟಲ್ 4607 ಅಭ್ಯರ್ಥಿಗಳು ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದಿದ್ದರು ಇಲ್ಲಿ ಇದೆ. ಬಟ್ ಅದರಲ್ಲಿ ಪಾಸಾದವರು ನಿಮಗೆ ಗೊತ್ತಿದೆ, ಅಟ್ಲೀಸ್ಟ್ ಮಿನಿಮಮ್ 50 ಮಾರ್ಕ್ಸ್ ಬೇಕು. 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನೀವು ನೋಡಿಕೊಳ್ಳಿ, 50 ಮಾರ್ಕ್ಸ್ ಪಡೆದವರಷ್ಟೇ ಇಲ್ಲಿ ಪಾಸಾಗಿದ್ದಾರೆ. ತುಂಬ ಅಭ್ಯರ್ಥಿಗಳು, ಆಲ್ಮೋಸ್ಟ್ ಅರ್ಧದಷ್ಟು ಅಭ್ಯರ್ಥಿಗಳು ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಸೊ ನೀವು ನೋಡಿಕೊಂಡು ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು. ಅದೇ ರೀತಿ ಅಧಿಸೂಚನೆ ಕೂಡ ನೀಡಿದ್ದಾರೆ. ನೋಡುವ ಈ ಅಧಿಸೂಚನೆಯಲ್ಲಿ ಏನಿದೆ ಅಂತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಇಲಾಖೆ, ನಿಗಮ, ಮಂಡಳಿಯಲ್ಲಿನ ವಿವಿಧ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ 19/7/2026 ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 19/7/2026 ಪ್ರಕಟಿಸಿದ್ದು, ಸದರಿ ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ ದಿನಾಂಕ 22/7/2026 ಬೆಳಗ್ಗೆ 10:30 ಕಾಲಾವಕಾಶ ನೀಡಲಾಗಿತ್ತು. ಈ ಸಂಬಂಧ ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಗಳ ಮೂಲಕ ಪರಿಶೀಲಿಸಿ ಪರಿಷ್ಕೃತ ಕೀ ಉತ್ತರಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 22/7/2026 ದಿನಾಂಕ 23/7/2026 ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಿ ದಿನಾಂಕ 25/7/2026 ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಅದರಂತೆ ತಾತ್ಕಾಲಿಕ ಫಲಿತಾಂಶಕ್ಕೆ ಅಭ್ಯರ್ಥಿಗಳು ಸಲ್ಲಿಸಲಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಅಂತಿಮ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅವರು ಪ್ರಕಟಿಸಿದ್ದಾರೆ ಅಂತ ಅಧಿಸೂಚನೆಯನ್ನು ನೀಡಿದ್ದಾರೆ. ಸೊ ಯಾರು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದಿದ್ದೀರಿ, ನೀವು ನಿಮ್ಮ ಸ್ಕೋರನ್ನು ನೋಡಬಹುದು. ಯಾರದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆದಿದ್ದೀರಿ, ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ, ನೀವು ಕೂಡ ಚೆಕ್ ಮಾಡಿ. ಕಡಿಮೆ ಅಂಕ ಪಡೆದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಇಲ್ಲ. ಮಿನಿಮಮ್ 50 ಮಾರ್ಕ್ಸ್ ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಬೇಕು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ 2ನೇ ತಾರೀಕು ಕೇವಲ ನಾಳೆ ಇವತ್ತು ಮತ್ತು ನಾಳೆ 2 ದಿನ ಇದೆ. ನಾಡಿದ್ದು ನಿಮಗೆ ಪರೀಕ್ಷೆ ಇದೆ, ಗೊತ್ತಿದೆ ನಿಮಗೆ. NHKದವರಿಗೆ ಬೆಳಿಗ್ಗೆ 10:30, HKದವರಿಗೆ ಟೈಮಿಂಗ್ ಚೇಂಜ್ ಮಾಡಿದ್ದಾರೆ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆಗೆ ಇದೆ. ಸೊ ನೀವು ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು
ಯಾವುದು ಪರೀಕ್ಷಾ ಕೇಂದ್ರವನ್ನು ನೀವು ನೋಡಿ. ಕೆಲವಷ್ಟು ಅಭ್ಯರ್ಥಿಗಳಿಗೆ ಚೇಂಜಸ್ ಕೂಡ ಆಗಬಹುದು. ಎಲ್ಲರೂ ಕೂಡ ಹಾಲ್ ಟಿಕೆಟ್ ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಂಡು ನೀವು ಕಡ್ಡಾಯವಾಗಿ 1 ತಾಸು ಅಥವಾ ಅರ್ಧ ತಾಸು ಮೊದಲೇ ನೀವು ಸೆಂಟರಿಗೆ ಹೋಗಬೇಕು. ಹೋಗುವಾಗ ಗುರುತಿನ ಚೀಟಿ ತಪ್ಪದೇ ನೀವು ತೆಗೆದುಕೊಂಡು ಹೋಗಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲೇ ಕೇಳಬಹುದು. ಯಾರದು ಇನ್ನೂ ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ, ನೀವು ಈಗಿನಿಂದಲೇ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಅಥವಾ KE ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನು ಪ್ರಾಬ್ಲಮ್ಸ್ ಇದೆ ಅವರ ಹತ್ತಿರ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.